ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕಪ್ರಭು ಮಹಾರಾಜ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕ ನಗರದಲ್ಲಿನ ಮುಂದುವರಿದ ಪ್ರಸಂಗಗಳ 3ನೇ ಭಾಗದಲ್ಲಿ ಪ್ರಭು ದರಬಾರಿನಲ್ಲಿ ನೌಬತ್ತು ಆರಂಭ, ಭೀಮಾತಾಯಿಗೆ ಮಕ್ಕಳಾಗದಂತೆ ಮಾಡಿದ್ದು, ಸೊಲ್ಲಾಪುರದ ವೃದ್ಧನ ಕಥಾಪ್ರಸಂಗ ಹಾಗೂ ಓರ್ವ ಮಹಿಳೆ ಮತ್ತು ಗಜ್ಜರಿಯ ಪ್ರಸಂಗವೆಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪ್ರಭುವಿನ ದರಬಾರದಲ್ಲಿ ಪ್ರಹರಕ್ಕೆ ಇಂದಿಗೂ ನೌಬತ್ತು ಚೌಘಡ ಬಾರಿಸುವುದು ರೂಢಿಯಲ್ಲಿದೆ. ಆದರೆ ಅದು ಅಲ್ಲಿ ಯಾವಾಗ ಆರಂಭವಾಯಿತು ಎನ್ನುವುದಕ್ಕೆ ಒಂದು ಇತಿಹಾಸವಿದೆ. ಮಾಣಿಕ ನಗರದಲ್ಲಿ ಪ್ರಭು ದರ್ಬಾರವನ್ನು ಆರಂಭವಾದ ಮೊದಲನೆಯ ಗಣೇಶ ಚತುರ್ಥಿ ದಿನದಂದು ಮುಂಜಾನೆ ಪ್ರಭುಗಳು ಪ್ರಾತರ್ವಿಧಿಯನ್ನು ಮುಗಿಸುವುದರಲ್ಲಿಯೇ ರಾಜೇಶ್ವರದ ಒಬ್ಬ ಗೃಹಸ್ಥನು ಗಣಪತಿಯ ಒಂದು ಸುಂದರವಾದ ವಿಗ್ರಹವನ್ನು ತೆಗೆದುಕೊಂಡು ಬಂದು ಪ್ರಭುವಿನ ಮುಂದಿಟ್ಟು ಅವರನ್ನು ಕುರಿತು, ಹೇ ಪ್ರಭು, ಇಂದು ಗಣೇಶ ಚತುರ್ಥಿ ಇರುವುದರಿಂದ ಈ ಸುಂದರವಾದ ಗಣಪನ ಮೂರ್ತಿಯನ್ನು ತಮಗೆ ಒಪ್ಪಿಸಲು ಬಂದಿದ್ದೇನೆ. ಈ ಮೂರ್ತಿಯು ಇಲ್ಲಿಯೇ ಪ್ರತಿಷ್ಠಾಪನೆಯಾಗಿ ಪ್ರತಿ ವರ್ಷ ಇಲ್ಲಿ ಗಣೇಶ ಉತ್ಸವ ನಡೆಯಬೇಕೆಂಬುದು ನನ್ನ ಆಸೆ ಎಂದು ಪ್ರಭುವಿಗೆ ಪ್ರಾರ್ಥಿಸುವನು. ಆಗ ಪ್ರಭುಗಳು ಸುಂದರವಾದ ಆ ಗಣಪನತ್ತ ನೋಡುತ್ತಾ, ಈ ಗಣಪ ಹೇಗೆ ಇಲ್ಲಿಯವರೆಗೆ ನಡೆದು ಬಂದನೋ ಹಾಗೆ ಅವನೇ ನಗಾರೆ ನೌಬತ್ತು ತರಿಸಿಕೊಟ್ಟರೆ ಉತ್ಸವ ಮಾಡುವಲ್ಲಿ ಅಭ್ಯಂತರವಿಲ್ಲ ಎನ್ನುವಷ್ಟರಲ್ಲಿಯೇ ಅತ್ತ ಕಲ್ಯಾಣದಿಂದ ನೌಬತ್ತು ಬಾರಿಸುವವನು ತನ್ನ ನೌಬತ್ತಿನೊಂದಿಗೆ ಬಂದು ಪ್ರಭುವಿನ ಮುಂದೆ ಹಾಜರಾದನು. ಹೀಗಾಗಿ ಪ್ರಭು ದರ್ಬಾರದಲ್ಲಿ ಆ ದಿನದಿಂದ ಚೌಘಡ ಬಾರಿಸುವ ಪದ್ಧತಿಯು ಪ್ರಾರಂಭವಾಯಿತಲ್ಲದೆ ಆ ದಿನದಿಂದ ಪ್ರತಿ ವರ್ಷವೂ ಮಾಣಿಕ ನಗರದ ಪ್ರಭು ದರ್ಬಾರಿನಲ್ಲಿ ಗಣೇಶ ಚತುರ್ಥಿಯಂದು ಗಣೇಶ ಉತ್ಸವವೂ ಕೂಡ ಭರ್ಜರಿಯಾಗಿ ನಡೆಯತೊಡಗಿತು. ಪ್ರಭು ದರ್ಬಾರಿನಲ್ಲಿ ಪ್ರತಿನಿತ್ಯವೂ ಹಲವಾರು ಕೌತುಕದ ಘಟನೆಗಳು ನಡೆಯುತ್ತಿದ್ದವು. ಅಂತಹ ಘಟನೆಗಳಲ್ಲಿ ಭೀಮಾಬಾಯಿಯ ಘಟನೆಯು ಒಂದು. ಹಿಂದೊಮ್ಮೆ ಪ್ರಭುಗಳು ಸಣ್ಣವರಿದ್ದಾಗ ಭೀಮಾಬಾಯಿಯಿಂದ 8 ಕವಡಿಯನ್ನು ಪಡೆದುಕೊಂಡು ಆಕೆಗೆ 8 ಮಕ್ಕಳಾಗುವಂತೆ ವರ ನೀಡಿದ್ದರು. ಹೀಗಿರಲು ಅವಳಿಗೆ ಪ್ರಭುವಿನ ವರಪ್ರಸಾದದಿಂದ ಒಂದರ ಮೇಲೊಂದು 5 ಮಕ್ಕಳಾಗಿದ್ದವು. ಅಷ್ಟರಲ್ಲಿ ಆಕೆಗೆ ಸ್ವಲ್ಪ ವಯಸ್ಸಾಗಿದ್ದರಿಂದ ಮುಂದೆ ಮಕ್ಕಳಾಗುವುದು ಸಾಕೆನಿಸಿತು. ಆಗ ಪ್ರಭುಗಳು ಮಾಣಿಕ ನಗರದಲ್ಲಿ ಇರುವುದನ್ನು ತಿಳಿದ ಆಕೆಯು ಅಲ್ಲಿಗೆ ಬರುವಳು. ಬಂದವಳೆ ಪ್ರಭುವಿನ ಪಾದಕ್ಕೆರಗಿ ತನ್ನ ಮನೋಬಯಕೆಯನ್ನು ಪ್ರಭುವಿಗೆ ಅರುಗಿದಳು. ಆಗ ಪ್ರಭುಗಳು ಅವಳನ್ನು ಬಗೆಯಿಂದ ತಿಳಿ ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಪ್ರಭುಗಳು ನಿನ್ನ ಇಚ್ಛೆಯಂತೆ ಆಗಲೆಂದು ನುಡಿದರು. ಮುಂದೆ ಆಕೆಯ ಪತಿಯು ಸ್ವಲ್ಪ ದಿನಗಳಲ್ಲೇ ಅಕಾಲ ಮೃತ್ಯುವಿಗೆ ತುತ್ತಾದನು. ಆಗ ಪ್ರಭುವಿನ ಹಿತನುಡಿಗಳನ್ನು ಸ್ಮರಣೆಗೆ ತಂದುಕೊಂಡು ಅಳಹತ್ತಿದಳು. ಆದರೆ ಕಾಲ ಮಿಂಚಿ ಹೋಗಿತ್ತು. ಮುಂದೊಂದು ದಿನ ಪ್ರಭು ದರ್ಬಾರಿನಲ್ಲಿ ಇರುವಾಗ ಆ ದಿನ ಬಹಳಷ್ಟು ಜನರು ಪ್ರಭು ದರ್ಶನಕ್ಕೆ ಬರುವರು. ಏಕೆಂದರೆ ಆ ದಿನ ಹುಮನಾಬಾದಿನಲ್ಲಿ ವೀರಭದ್ರನ ಬಹುದೊಡ್ಡ ಜಾತ್ರೆಯಿತ್ತು. ದೂರದಿಂದ ಬಂದ ಜನರು ಜಾತ್ರೆಯ ನಂತರ ಪ್ರಭುವಿನ ದರ್ಶನವನ್ನು ಪಡೆದುಕೊಂಡು ಹೋಗಲು ಮಾಣಿಕ ನಗರಕ್ಕೆ ಬಂದಿದ್ದರು. ಅವರಲ್ಲಿ ಓರ್ವ ವೃದ್ಧನೊಬ್ಬನು ಸೊಲ್ಲಾಪುರದಿಂದ ತನ್ನ ಮನೆದೇವರಾದ ವೀರಭದ್ರನ ದರ್ಶನ ಪಡೆದು ನಂತರ ಮಾಣಿಕ ನಗರದಲ್ಲಿ ಯಾರೋ ಸಂತರಿರುವರೆಂದು ಅವರ ದರ್ಶನಾರ್ಥವಾಗಿ ಇಲ್ಲಿಗೆ ಬರುವನು. ಪ್ರಭು ದರ್ಬಾರಿನಲ್ಲಿ ಕಿಕ್ಕಿರಿದು ಜನ ತುಂಬಿದ್ದರಿಂದ ಅವನು ದೂರದಿಂದಲೇ ಪ್ರಭು ದರ್ಶನ ಪಡೆದು ಹೋಗಬೇಕು ಎನ್ನುವಷ್ಟರಲ್ಲಿ ಪ್ರಭುವಿನ ದೃಷ್ಟಿ ಅವನ ಮೇಲೆ ಬೀಳುವುದು. ತಕ್ಷಣವೇ ತನ್ನ ಶಿಷ್ಯರ ಮೂಲಕ ಅವನನ್ನು ತನ್ನ ಹತ್ತಿರಕ್ಕೆ ಕರೆಸಲು ಅವನು ಪರಮಾನಂದ ಭರಿತನಾಗಿ ಪ್ರಭುವಿನ ಪಾದಕ್ಕೆರಗಿದನು. ಅಷ್ಟರಲ್ಲಿ ಪ್ರಭುಗಳು ಅವನ ಬಲಗೈ ಹಿಡಿದೆಳೆದು ಅವನ ರಟ್ಟೆಗೆ ಕಟ್ಟಿದ ಚೀಟಿಯನ್ನು ಜಗ್ಗಿ ಎಳೆದು ತೆಗೆದುಕೊಂಡರು. ನೋಡುಗರಿಗೆ ಅದು ವಿಸ್ಮಯ ದೃಶ್ಯವಾಗಿತ್ತು. ಅದನ್ನು ಬಿಚ್ಚಿ ದೀವಟಿಗೆ ಮುಂದೆ ಹಿಡಿದು ಪ್ರಭುಗಳು ಓದ ಹತ್ತಿದರು. ಆ ಮುದುಕನು ಆಶ್ಚರ್ಯಚಕಿತನಾದನು. ಅವನಿಗೆ ಇವರು ಯಾರೂ ಎಂದು ಕೂಡ ಗೊತ್ತಿದ್ದಿಲ್ಲ. ಆ ಪತ್ರವನ್ನು ತನ್ನ ಹತ್ತಿರವೇ ಕುಳಿತ ಗೋವಿಂದ ಶಾಸ್ತ್ರಿಯ ಕೈಗಿಡಲು ಅವರು ಕೂಡ ಓದಿದರು. ಅದರಲ್ಲಿ ಪ್ರಭುವಿನ ತಂದೆಯಾದ ಮನೋಹರ ನಾಯಕರು ಪ್ರಭುವಿನ ಬಗ್ಗೆ ಬರೆದ ಜನ್ಮಪತ್ರಿಕೆ ಅದಾಗಿತ್ತು. ಅದರೊಳಗೆ ಬರೆದದ್ದನ್ನು ಗೋವಿಂದ ಶಾಸ್ತ್ರಿ ಓದಿ ಹೇಳಿದರು. ನಂತರ ಪ್ರಭುಗಳು ಮತ್ತೆ ಆ ಪತ್ರವನ್ನು ಅವರಿಂದ ವಾಪಸ್ಸು ಪಡೆದು ದೀವಟಿಗೆಯ ಮೇಲೆ ಹಿಡಿದು ಸುಟ್ಟು ಬಿಟ್ಟರು. ತಾತ್ಯ ಸಾಹೇಬರು ಇದನ್ನೇನು ಮಾಡುತ್ತಿರುವಿರಿ ಎಂದು ಕೇಳಲು ಪ್ರಭುಗಳು, ನಮ್ಮ ತಂದೆ ನನ್ನ ಭವಿಷ್ಯವನ್ನು ಬರೆದಿಟ್ಟಿದ್ದಾರೆ. ಆದರೆ ನಾವು ಸ್ವತಂತ್ರರು, ಕದಾಚಿತ್ ಸದ್ಗುರುವಿನ ಸ್ವಚ್ಛಂದ ವೃತ್ತಿಯಿಂದ ನಡೆಯುವವರು. ನಮಗೆ ಅವುಗಳ ನಿರ್ಬಂಧವೇಕೆ? ಅದರಲ್ಲಿನ ಗುಪ್ತ ರಹಸ್ಯವು ಗುಪ್ತವಾಗಿಯೇ ಇರಲೆಂದು ಶಾಸ್ತ್ರಿಗೆ ತಾತ್ಯಾರಿಗೆ ಸಮಾಧಾನ ಹೇಳಿದರು. ಅಷ್ಟರಲ್ಲಿ ಸೊಲ್ಲಾಪುರದ ವೃದ್ಧ ಸೋನಾರನಿಗೆ ವಿಷಯ ತಿಳಿದು ಹೋಗಿತ್ತು.
ಪ್ರಭು ಮನೋಹರ ನಾಯಕರ ಪುತ್ರರೆಂಬುದು ಗೊತ್ತಾಗಿಬಿಟ್ಟಿತ್ತು. ಆಗ ಆ ವೃದ್ಧನು ಪ್ರಭುವನ್ನು ಕುರಿತು, ಹೇ ಪ್ರಭು, ಪೂರ್ವದಲ್ಲಿ ನಾನು ತಮ್ಮ ತಂದೆಯ ಗೆಳೆಯನಾಗಿದ್ದೆ. ಲಾಡವಂತಿಯಲ್ಲಿ ಇರುವಾಗ ಮನೋಹರ ನಾಯಕರು ಈ ಪತ್ರವನ್ನು ನನ್ನ ಕೈಗಿತ್ತು, ಮುಂದೆ ಸಮಯ ಬಂದಾಗ ನನ್ನ ಪುತ್ರ ಮಾಣಿಕ ಪ್ರಭುವಿನಿಂದ ನಿನ್ನ ಇಚ್ಛೆ ಪೂರ್ಣವಾಗುತ್ತದೆ, ಆಗ ನನ್ನ ಗುರುತಿಗಾಗಿ ಈ ಪತ್ರ ತೋರಿಸು ಎಂದಿದ್ದರು. ಮುಂದೆ ನಾನು ಸೊಲ್ಲಾಪುರಕ್ಕೆ ಹೋದೆ. ಅವರು ಕಲ್ಯಾಣಕ್ಕೆ ಬಂದು ಅಲ್ಲೇ ದೈವಾಧೀನರಾದರು. ಅವರ ಆಶೀರ್ವಾದದಿಂದ ನನಗೆಲ್ಲವೂ ಒಳ್ಳೆಯದೇ ಆಗಿದೆ. ನಿಮ್ಮನ್ನು ಹುಡುಕಲು ಎಷ್ಟೋ ಸಲ ಬರಬೇಕೆಂದೆ, ಅಡಚಣೆಯಿಂದ ಆಗಲಿಲ್ಲ. ಈಗ ಆ ಸಂದರ್ಭವು ಒದಗಿ ಬಂದಿದೆ. ಸಹಜವಾಗಿ ಕುಲದೇವನಾದ ವೀರಭದ್ರನ ದರ್ಶನಾರ್ಥವಾಗಿ ಹುಮನಾಬಾದಿಗೆ ಬಂದಾಗ ಇಲ್ಲಿ ಯಾರೋ ಸಾಧು ಸಂತರು ಇರುವರೆಂದು ತಿಳಿದು ಇಲ್ಲಿಗೆ ಬಂದೆ. ತಾವು ಅವರ ಚಿರಂಜೀವಿ ಎಂದರಿತ ನಾನು ಧನ್ಯನಾದೆ. ಮಹಾರಾಜ, ನನಗೀಗ 75 ಮಾಗಿದ ವಯಸ್ಸು. ಆದ್ದರಿಂದ ನನ್ನದು ಒಂದೇ ಒಂದು ಆಸೆ, ಅದೇ ತಮ್ಮಿಂದ ನನಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಎನ್ನುವಷ್ಟರಲ್ಲಿಯೇ ಆ ವೃದ್ಧನು ನಿತ್ರಾಣನಾಗಿದ್ದ. ಅಷ್ಟರಲ್ಲಿ ಕರುಣಾಮೂರ್ತಿಯಾದ ಪ್ರಭುಗಳು ಆ ವೃದ್ಧನ ಕೈ ಹಿಡಿದು ತನ್ನ ಹತ್ತಿರವೇ ಕೂರಿಸಿಕೊಂಡು, ನೀವು ನನ್ನ ತಂದೆಯ ಗೆಳೆಯರೆಂದ ಮೇಲೆ ನನಗೆ ತಂದೆಯ ಸಮಾನರು ಕೂಡ. ಆದ್ದರಿಂದ ನೀವು ಸದ್ಯ ಸೊಲ್ಲಾಪುರಕ್ಕೆ ಹೋಗಿರಿ, ಎಲ್ಲವೂ ಮಕ್ಕಳು ಮೊಮ್ಮಕ್ಕಳಿಗೆ ವಹಿಸಿಕೊಡಿರಿ, ಆಗ ನಿಮಗೆ ಮೋಕ್ಷ ಪದವಿಯು ತತ್ಕಾಲದಲ್ಲಿಯೇ ದೊರಕುವುದು ಎನ್ನಲು ಆ ವೃದ್ಧನು 1-2 ದಿನ ಅಲ್ಲೇ ಉಳಿದು ನಂತರ ಹೆಂಡತಿ ಮಕ್ಕಳೊಂದಿಗೆ ದಾದಾ ಮಹಾರಾಜ ಬೈಯಮ್ಮಳಿಗೆ ನಮಸ್ಕರಿಸಿ ಪ್ರಭುವಿನಿಂದ ಪ್ರಸಾದವನ್ನು ತೆಗೆದುಕೊಂಡು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೊಲ್ಲಾಪುರಕ್ಕೆ ಹೋದನು. ನಂತರ ಕೆಲವೇ ದಿನಗಳಲ್ಲಿ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ವಹಿಸಿಕೊಟ್ಟು, ಈಗ ನಾನು ಮನೋಹರ ನಾಯಕ ಮತ್ತು ಮಾಣಿಕ ಪ್ರಭುಗಳ ವಚನದಂತೆ ನಿಜವಾಗಿಯೂ ಮುಕ್ತನಾದೆ ಎನ್ನುವಷ್ಟರಲ್ಲಿ ಅವನ ಪ್ರಾಣ ಪಕ್ಷಿಯು ಬ್ರಹ್ಮರಂಧ್ರದಿಂದ ಹಾರಿ ಹೋಗುತ್ತದೆ. ಮುಂದೆ ಅವನ ವಂಶಜರು ಇಂದಿಗೂ ಕೂಡ ಪ್ರಭು ಸಂಸ್ಥಾನಕ್ಕೆ ಬಂದು ಹೋಗುವ ವಾಡಿಕೆ ಇದೆ. ಪ್ರಭುಗಳು ಮಾಣಿಕನಗರದಲ್ಲಿ ಇರುವಾಗ ಇಂತಹುದೇ ಇನ್ನೊಂದು ಘಟನೆ ನಡೆಯುತ್ತದೆ. ಅದು ಎಂತೆಂದರೆ, ಒಂದು ದಿನ ಓರ್ವ ರೈತ ಮಹಿಳೆಯು ತನ್ನ 7 ಮಂದಿ ಮಕ್ಕಳನ್ನು ಕರೆದುಕೊಂಡು ಪ್ರಭು ದರ್ಶನಕ್ಕಾಗಿ ಬರುವಳು. ಆಗ ಅವಳ ಹಿರಿಯ ಮಗನು 30 ವರ್ಷದವನಾಗಿದ್ದನು. ಉಳಿದವರು ತಲಾ 2-3 ವರ್ಷದ ಅಂತರದಲ್ಲಿದ್ದರು. ಅವಳ ಎಲ್ಲ ಮಕ್ಕಳು ಕೂಡ ಸುಂದರರು ಮತ್ತು ಶಕ್ತಿವಂತರಾಗಿದ್ದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ತಲೆಯ ಮೇಲೆ ಒಂದೊಂದು ಗಜ್ಜರಿಯ ಗಂಟನ್ನು ಹೊತ್ತುಕೊಂಡಿದ್ದರು. ಆಗ ಆ ಮಹಿಳೆಯ ವಯಸ್ಸು ಸುಮಾರು 60 ಆಗಿತ್ತು. ಅವರೆಲ್ಲರೂ ಬಂದಾಗ ಪ್ರಭು ಸ್ನಾನ ಮಾಡುತ್ತಿದ್ದರು. ಪ್ರಭುವೆಂದರೆ ಅವಳಿಗೆ ಎಲ್ಲಿಲ್ಲದ ಭಕ್ತಿ. ಆದ್ದರಿಂದ ಅವಳು ಪ್ರಭು ಇರುವಲ್ಲಿಗೇನೆ ಹೋಗಿ ಅವರಿಗೆ ಸ್ನಾನ ಮಾಡಿಸಿದಳು. ಪ್ರೇಮಾಶಯದಿಂದ ತುಂಬಿದ ಆಕೆಯ ಅಂತಃಕರಣವನ್ನು ಕಂಡು ಪ್ರಭುಗಳು ಆನಂದ ಹೊಂದಿದ್ದರು. ಇದೇನು ವಿಚಿತ್ರ ಕಥೆಯೆಂದು ಯಾರಿಗೂ ಅರ್ಥವಾಗಲಿಲ್ಲ. ಅವರಲ್ಲಿ ಒಬ್ಬಿಬ್ಬರು ಆಕೆಯನ್ನು ಕುರಿತು, ಹೀಗೇಕೆ ಮಾಡುತ್ತಿರುವಿರಿ ಎಂದು ಕೇಳಲು ಆಕೆ ನುಡಿಯ ಹತ್ತಿದಳು, ನಾನು ಎಷ್ಟೋ ವರ್ಷಗಳಿಂದ ಇವನನ್ನು ಹುಡುಕುತ್ತಲಿರುವೆನು, ಆದರೆ ಇವನಿರುವ ಜಾಗ ಸಿಗಲಿಲ್ಲ. ಇವನು ನಮ್ಮ ಲಾಡವಂತಿ ಬಚ್ಚಮ್ಮನ ಮೊಮ್ಮಗ ರತ್ನಾಭಾವು. ಈಗ ನೀವು ಇವನಿಗೆ ಪ್ರಭು ಅನ್ನಿರಿ, ಮತ್ತೇನಾದರೂ ಅನ್ನಿರಿ, ನನಗೆ ಮಾತ್ರ ಇವನು ರತ್ನಾಭಾವು. ಲಾಡವಂತಿಯಲ್ಲಿ ಇರುವಾಗ ಇವನು ತೀರಾ ಬಾಲಕನಿದ್ದನು. ಆಗ ಇವನ ವಯಸ್ಸು ಸುಮಾರು 5 ವರ್ಷವಾಗಿತ್ತು. ಇವನು ನನ್ನ ಬುಟ್ಟಿಯೊಳಗಿನ 7 ಗಜ್ಜರಿಗಳನ್ನು ತೆಗೆದುಕೊಂಡು ನಿನಗೆ 7 ಮಕ್ಕಳಾಗುವವು ಎಂದು ಹೇಳಿದ. ಅವನ ಹೇಳಿಕೆಯಂತೆ ಮುಂದೆ ನನಗೆ 7 ಮಕ್ಕಳಾದವು. ಅವರೆಲ್ಲರನ್ನೂ ಈಗ ಇವನ ದರ್ಶನಕ್ಕೆ ಕರೆದುಕೊಂಡು ಬಂದಿರುವೆನು. ಮುಂದೆ ಇವನು ಲಾಡವಂತಿಯಿಂದ ಕಲ್ಯಾಣಕ್ಕೆ ಹೋದನು. ನಂತರ ಎಲ್ಲಿರುವನೆಂದು ಗೊತ್ತಾಗಲಿಲ್ಲ. ಇತ್ತೀಚೆಗೆ ಇಲ್ಲಿರುವನೆಂದು ಗೊತ್ತಾಯಿತು. ಆದ್ದರಿಂದ ಹುಡುಗರನ್ನು ಕರೆದುಕೊಂಡು ಇವನನ್ನು ಹುಡುಕುತ್ತಾ ಬಂದೆನು. ಈಗ ನನಗೆ ಇವನ ದರ್ಶನವಾಯಿತು. ನನ್ನ ಇಚ್ಛೆ ಈಗ ಪೂರ್ಣವಾಯಿತು. ಮತ್ತೆ ಪ್ರಭುವಿನತ್ತ ತಿರುಗಿ ಇನ್ನೂ ಸಂತೋಷವಾಗಿ ನೀನು ನಿನ್ನ ದರ್ಬಾರವನ್ನು ನಡೆಸುವವನಾಗು. ನಿನ್ನನ್ನು ಕಣ್ಣು ತುಂಬ ಯಾವಾಗ ನೋಡುವೆನೋ ಅನ್ನಿಸಿತ್ತು. ಈಗ ನನಗೆ ನೀನೇ ನಿಜವಾದ ದೇವರಾಗಿದ್ದಿ ಎನ್ನುವಾಗ ಆಕೆಯ ಕಣ್ಣಿನಿಂದ ಸಂತಸದ ಧಾರೆ ಹರಿಯ ಹತ್ತಿದವು. ಆ ಓರ್ವ ವೃದ್ಧೆಯ ಅಂತಃಕರಣದಲ್ಲಿ ಅಲ್ಲಿಯವರೆಗೆ ಹಿಡಿದಿಟ್ಟ ಪ್ರೇಮದ ಗಂಟಿನಿಂದ ಪ್ರಭು ಪರಮಾನಂದ ಭರಿತರಾದರು. ಅವರು ಅವಳ ಮಕ್ಕಳೆಡೆಗೆ ನೋಡಿ, ಇವರು ಗಜ್ಜರಿಯ ಮಕ್ಕಳು, ಆದ್ದರಿಂದ ಗಜ್ಜರಿಯಂತೆ ಕಾಣಿಸುವರು ಎಂದು ಹಾಸ್ಯ ಚಟಾಕೆ ಹಾರಿಸಿದರು. ನಂತರ ಅವರು ತಂದ ಗಜ್ಜರಿಯ ಗಂಟಿನಲ್ಲಿನ 1-2 ಗಜ್ಜರಿಯನ್ನು ತಿಂದು ಉಳಿದವುಗಳನ್ನು ಭಂಡಾರ ಖಾನೆಗೆ ಕಳುಹಿಸಿದರು. ಅಲ್ಲದೆ ಮಕ್ಕಳ ಸಹಿತವಾಗಿ ಅವರಿಗೆ ಪ್ರಸಾದ ಸ್ವೀಕರಿಸಲು ಹೇಳಿ ಅವಳಿಗೆ ಸೀರೆ ಕುಪ್ಪಸದ ಕಣ ಪ್ರಸಾದವಾಗಿ ಕೊಟ್ಟು ಆಕೆಯನ್ನು ಮತ್ತೆ ಮತ್ತೆ ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ಹೀಗೆ ಪ್ರಭುವಿನ ಒಂದೊಂದೇ ಲೀಲಾ ಪ್ರಭೆಗಳು ಪ್ರಕಾಶಗೊಳ್ಳ ಹತ್ತಿದವು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.